ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ಹೋಗಿ ನಿಮ್ಮ ಲೈಫ್ ಹೋಳಿ ಹಬ್ಬದ ಥರ ಕಲರ್ಫುಲ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಇವಾಗ ಒಂದು ಎರಡು ಸಕ್ಸಸ್ ಸ್ಟೋರಿನ ಹೇಳ್ಬಿಡ್ತೀನಿ ಕ್ವಿಕ್ಕಾಗಿ. ಅದನ್ನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡ್ತೀನಿ. ಲವ್ ಸ್ಪೆಲ್ ಟ್ರೈ ಮಾಡಿದಂಥವ್ರು 15 ಇಯರ್ಸ್ ಮಾತಾಡದೇ ಇರೋರು ಮಾತಾಡಿದ್ದಾರೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿದ್ದಾರೆ. ಜಸ್ಟ್ ನಾನು ಆ ಕಾಮೆಂಟ್ನ ನೋಡಿದೆ, ಅವ್ರಿಗೆ ರಿಪ್ಲೈ ಕೊಡಬೇಕು ಇನ್ನು. ಆ್ಯಂಡ್ ಅದನ್ನು ನಾನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡ್ತೀನಿ, ದಯವಿಟ್ಟು ನೋಡಿ. ಆ್ಯಂಡ್ ಜಾಬ್ 3 ತಿಂಗಳಲ್ಲಿ ಅದು ಪ್ರಿಡಿಕ್ಷನಿಗೆ ಹೇಳಿದ್ದೆ, ಬಟ್ ಸ್ಟಿಲ್ ಅವರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರೋ ಅಂತಹ ಒಂದು ಗ್ರ್ಯಾಬೋವೈ ಕೋಟ್ಸ್ನ ಯೂಸ್ ಮಾಡಿ ಅವರು ಜಾಬ್ನ ಪಡ್ಕೊಂಡಿದ್ದಾರೆ. ಅದನ್ನು ಕೂಡ ನಾನು ಪೋಸ್ಟ್ ಮಾಡ್ತೀನಿ, ನೋಡಿ ಮೋಟಿವೇಟ್ ಆಗಿ ನೀವು ಕೂಡ ಟ್ರೈ ಮಾಡಿ. ಓಕೆ, ಹಾಗಾದರೆ ಹೋಳಿ ಹಬ್ಬಕ್ಕೆ ಏನು ರೆಮಿಡೀಸ್ ಅಂತ ಹೇಳೋಣ. ಸಿಂಪಲ್ ಯಟ್ ಪವರ್ಫುಲ್ ರೆಮಿಡೀಸ್ನ ಹೇಳ್ತಾ ಇದ್ದೀನಿ. ಯಾರಾದರೂ ಹೋದ ವರ್ಷ ನನ್ನ ಹೋಳಿ ರೆಮಿಡೀಸ್ನ ನೋಡಿಲ್ಲ ಅಂದರೆ ಅದನ್ನು ಈ ವರ್ಷ ಕೂಡ ನೀವು ಟ್ರೈ ಮಾಡಬಹುದು. ಒಂದೊಂದು ಕಡೆ ಒಂದೊಂದು ಥರ ಆಚರಣೆ ಮಾಡ್ತಾರೆ. ಸೊ 24, 25 ನಿಮ್ಮ ಊರಲ್ಲಿ ಯಾವ ಥರ ಆಚರಣೆ ಮಾಡ್ತಾರೆ, ಯಾವ ಡೇಟಿಗೆ ಮಾಡ್ತಾರೆ. ಹೋಲಿ ದಹನ್ ಅಂದರೆ ಕಾಮಣ್ಣನ ಏನು ಸುಡ್ತಾರಲ್ವ, ಆಮೇಲೆ ಕಟ್ಟಿಗೆ ಎಲ್ಲ ಹಾಕ್ಬಿಟ್ಟು ಹೋಗ್ಲಿ ಥರದ್ದು ಹಾಕ್ತಾರಲ್ವ, ಅದು ನಿಮ್ಮಲ್ಲಿ ಯಾವತ್ತಿದೆ ಅಂತ ನೋಡಿಕೊಂಡು ಈ ರೆಮಿಡೀಸ್ನ ಮಾಡ್ಕೊಳ್ಳಿ. ಈ ಸಲ ತುಂಬ ಸಿಂಪಲ್ ಆದಂಥ ರೆಮಿಡೀಸ್ಗಳನ್ನ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾವುದು ಮಾಡ್ಕೊಳ್ಳೋಕ್ಕಾಗುತ್ತೆ, ಸಾಧ್ಯ ಆಗುತ್ತೆ ಅದನ್ನು ಮಾಡಿ. ಎಲ್ಲದನ್ನೂ ಮಾಡೋಕ್ಕಾದರೆ ಎಲ್ಲದನ್ನೂ ಮಾಡಿ, ನಾಟ್ ಆನ್ ಇಶ್ಯೂ. ಆ್ಯಂಡ್ ಯಾವುದಾದ್ರೂ ಒಂದು ಮಾಡೋಕ್ಕಾಗುತ್ತೆ ಅಂದರೆ ಒಂದನ್ನು ಮಾಡಿ. ಸೊ ಫಸ್ಟ್ ಥಿಂಗ್, ನಾವು ಹೋಳಿ ಹಬ್ಬ ಅಂತ ಅಂದ್ರೇ ನೆಗೆಟಿವಿಟಿ ರಿಮೂವಲ್. ಅದಕ್ಕೆ ನೀವು ಸಿಂಪಲ್ಲಾಗಿ ಒಂದು ಪೆನ್, ಪೇಪರ್ ತೊಗೋಬೇಕು. ಬ್ಲ್ಯಾಕ್ ಕಲರ್ ಪೆನ್ ತೊಗೊಳಕ್ಕಾದರೆ ಸಾಧ್ಯವಾದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಬ್ಲೂ ಕಲರ್ ಪೆನ್ನಲ್ಲೇ ಬರೀಬಹುದು. ಹಾಗೆ ರೂಲ್ಡ್ ಅನ್ರೂಲ್ಡ್ ಎನಿಥಿಂಗ್ ಇಸ್ ಫೈನ್. ನಿಮ್ಮಲ್ಲಿ ಏನೇನು ನೆಗೆಟಿವಿಟಿ ಇದೆ ಅದನ್ನು ಬರೀರಿ. ಯಾವ ಥರ ಬರೀಬೇಕು ಅಂತ ಹೇಳಿದ್ರೆ, ಈಗ ನಿಮಗೆ ಯಾವುದಾದ್ರೂ ಒಂದು ವಸ್ತುನ ಕಂಡ್ರೆ ಭಯ ಇದ್ದರೆ, ಇದನ್ನು 2024 ಸ್ಟಾರ್ಟಿಂಗಲ್ಲೂ ಕೂಡ ನಾನು ಹೇಳಿದ್ದೆ ಮಾಡೋದಕ್ಕೆ. ಯಾರಾದರೂ ಅದನ್ನು ಮಾಡಿದರೆ ಮತ್ತೆ ನೀವು ಅದನ್ನು ಮಾಡಬಹುದು. ಸೊ ಏನು ಮಾಡಬೇಕು ಅಂತ ಹೇಳ್ತೀನಿ. ನೀವು ಒಂದು ಪೇಪರ್ನ ತೊಗೊಳ್ಳಿ, ಒಂದು ಪೆನ್ನನ್ನು ತೊಗೊಳ್ಳಿ. 24ನೇ ತಾರೀಕು ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಅಂದರೆ 24ನೇ ತಾರೀಕು ಸಂಜೆ 6 ಗಂಟೆ ಮೇಲೆ 25ನೇ ತಾರೀಕು ಮುಗಿಯೋದ್ರೊಳಗೆ ಮಾಡಿ. ಓಕೆನಾ? ಸಾಧ್ಯ ಆದರೆ 24ನೇ ತಾರೀಕೇ ಮಾಡಿ, ಬಿಕಾಸ್ ಆವತ್ತೇ ಈವಿಲ್ ಡೇ ಇರೋದು. ಓಕೆ, ಸೊ ಏನು ಬರೀಬೇಕು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಏನು ಭಯ ಇದೆ, ಏನು ಆತಂಕ ಇದೆ. ಸೊ ಯಾವ ಥರ ಒಂದು 5 ಮಿನಿಟ್ಸ್ ಆದರೂ ಮೆಡಿಟೇಟ್ ಮಾಡಿ, ಜೋರಾಗಿ ಉಸಿರು ತೊಗೊಳ್ಳಿ. ಉಸಿರನ್ನು ಬಿಟ್ಬಿಟ್ಟು ನಿಮ್ಮ ಮೈಂಡನ್ನು ಕಾಮಾಗಿ ಇಟ್ಕೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಏನು, ನಾನು ಇಂಡಿಪೆಂಡೆಂಟ್ ಇಲ್ಲ, ನಾನು ದುಡಿತಾ ಇಲ್ಲ, ಸೊ ಇದರಿಂದ ನಾನು ದುಡಿತೀನೋ ಇಲ್ವೋ ಅನ್ನೋ ಭಯ ನನ್ನಲ್ಲಿ ಕಾಡ್ತಾ ಇದೆ. ಒಂಥರ ಯೂನಿವರ್ಸ್ ಹತ್ರ ನಿಮ್ಮ ದುಃಖಗಳನ್ನು ಹೇಳ್ಕೊಳ್ಳಿ. ಓಕೆನಾ? ಸೊ ಎಷ್ಟಾಗುತ್ತೆ ಅಷ್ಟು ಬರಿತಾ ಹೋಗಿ. ನನಗಿನ್ನೂ ಮದುವೆ ಸೆಟ್ ಆಗಿಲ್ಲ, ಜನಗಳು ನನಗೆ ಏನು ಮಾತಾಡ್ತಾರೆ ಅನ್ನೋ ಭಯ ನನಗೆ ಕಾಡ್ತಾ ಇದೆ. ನನ್ನ ಹುಡುಗ ನನಗೆ ಮೆಸೇಜ್ ಮಾಡ್ತಾ ಇಲ್ಲ, ನನಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ, ನನಗೆ ಭಯ ಆಗ್ತಿದೆ, ಎಲ್ಲಿ ನಾನು ಅವನನ್ನು ಕಳ್ಕೊಂಡ್ಬಿಡ್ತೀನಿ. ಸೊ ನಿಮಗೆ ಆ್ಯಕ್ಚುಲಿ ಏನು ಭಯ ಇದೆ ಅದನ್ನು ಬರಿಬೇಕು. ಹಿಂಗಿತ್ತು ಆಯಿತು, ನೋ, ಹಾಗಲ್ಲ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಎಲ್ಲ ನಾವು ಹೇಳ್ತೀವಲ್ಲ, ಇಲ್ಲಿ ಆ ಥರ ಅಲ್ಲ. ಪ್ರೆಸೆಂಟ್ ನಿಮ್ಮ ದುಃಖ. ಈಗ ನನ್ನ ಹತ್ರ ನೀವು ರೀಡಿಂಗ್ ಕೇಳೋಕ್ಕೆ ಬಂದಾಗ ನೀವು ಹೇಳ್ತಿರಲ್ಲ, ಮ್ಯಾಮ್ ಹಿಂಗೆ ಆಗ್ತಾಯಿದೆ, ನನಗೆ ಭಯ ಆಗ್ತಿದೆ, ನನಗೆ ನಿಜವಾಗ್ಲೂ ಮದುವೆ ಸೆಟ್ ಆಗುತ್ತಾ, ನನಗೆ ಹುಡುಗ ಸಿಗ್ತಾನೆ, ನನಗೆ ಇಷ್ಟು ಮಾರ್ಕ್ಸ್ ಬರುತ್ತಾ ಅಂತೆಲ್ಲ ನನ್ನ ಹತ್ರ ಹೇಗೆ ಕೇಳ್ತಿರಲ್ಲ, ಸೇಮ್ ವೇ ನೀವು ಲೆಟರ್ನ ಬರೀತೀರಾ. ಒಂದು ಬ್ಲ್ಯಾಕ್ ಕಲರ್ ಪೆನ್ನಲ್ಲಿ ಬರೆಯೋದು ಒಳ್ಳೆಯದು. ನನಗಿಷ್ಟು ಮಾರ್ಕ್ಸ್ ಬರ್ತಿದೆ, ನಾನು ಈ ಸತಿ SLCಯಲ್ಲಿ ಫೇಲ್ ಆಗ್ತೀನಾ, ಪಾಸ್ ಆಗ್ತೀನಾ, ಅಥವಾ ನನಗೆ 95 ಮಾರ್ಕ್ಸ್ ಬರುತ್ತೋ ಇಲ್ವೋ ಅನ್ನೋ ಆತಂಕ ಇದೆ. ಪ್ರತಿಯೊಂದನ್ನು ನೀವು ಡೀಟೇಲಾಗಿ ಬರೀರಿ. ಮೇಲ್ಗಡೆ ಡಿಯರ್ ಯೂನಿವರ್ಸ್ ಅಂತನಾದರೂ ಬರೀರಿ, ಅಥವಾ ಹಾಗೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಮನಸ್ಸನ್ನು ಬಿಚ್ಚಿಬಿಟ್ಟು ನಿಮ್ಮ ಜೀವನದಲ್ಲಿ ಒಂದೇ ಒಂದು ಕಾನ್ಸೆಪ್ಟ್ ಅಂತ ಇಟ್ಕೋಬೇಡಿ. ಟಿಲ್ ಡೇಟ್ ನಿಮ್ಗೆ ಏನೇನೆಲ್ಲ ಭಯ ಇದೆ, ಅಥವಾ ಮುಂದೆ ಹಿಂಗೇನಾದರೂ ಆಗಿಬಿಡುತ್ತೆ ಅನ್ನೋ ಭಯ ಇದೆ, ಅದೆಲ್ಲದನ್ನು ಬರಿತಾ ಹೋಗಿ ಎಷ್ಟಾಗುತ್ತೆ ಅಷ್ಟು ಬರೆದು ಅದನ್ನು ನೀವೇನು ಮಾಡ್ತೀರಾ, ಸುಟ್ಟು ಹಾಕ್ತೀರಾ. ನಿಮ್ಮ ಮನೆಯಲ್ಲೇ ಸುಡೋಕ್ಕಾದರೆ ಸುಡಿ, ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಹೋಲಿ ದಹನ್ ಅಂತ ಏನು ಹಾಕ್ತಾರಲ್ವ, ಸೊ ಅಲ್ಲಿ ಹೋಗಿ ಈ ಚೀಟಿನ ನೀವು ಸುಡಬಹುದು. ಇಲ್ಲ ನಮಗಲ್ಲಿ ಕೆಲವರು ಲಾಸ್ಟ್ ಟೈಮ್ ಹೇಳಿದರು, ನಮ್ಮೂರಲ್ಲೆಲ್ಲ ಆ ಥರ ಹಾಕಲ್ಲ, ಅಥವಾ ಹಾಕಿದ್ರೂ ನಮಗಲ್ಲಿ ಹೋಗೋಕ್ಕಾಗಲ್ಲ. ಅಲ್ಲಿ ಎಲ್ಲ ಲೈಕ್ ಹುಡುಗರೆಲ್ಲ ತುಂಬ ಜನ ಇರ್ತಾರೆ, ಪಾಪ ಹುಡುಗಿಯರಿಗೆ ಹೋಗೋಕ್ಕಾಗಲ್ಲ ಅಲ್ವಾ. ಸೊ ನೀವು ಮನೆಯಲ್ಲೇ ನೀವು ಅದನ್ನು ಸುಟ್ಟು ಹಾಕ್ಬೋದು. ಇದನ್ನು 24ನೇ ತಾರೀಕು ರಾತ್ರಿ 12 ಗಂಟೆ ಒಳಗೆ ಮಾಡೋದು ತುಂಬಾ ಆಸ್ಪಿಷಿಯಸ್ ಅಂತ ಹೇಳ್ತೀನಿ. ಓಕೆ, ನಮಗಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಬರ್ನ್ ಮಾಡಿಬಿಟ್ಟು ಯೂನಿವರ್ಸ್ಗೆ ಆ್ಯಶಸ್ನ ಬ್ಲೋ ಮಾಡ್ಬೋದು. ಓಕೆ, ಸೊ ಎರಡನೇ ಟಿಪ್ ನೀವೇನು ಮಾಡ್ಬೋದು ಅಂದರೆ, ಒಂದು ಹೋಲ್ ಕೋಕೋನಟ್ಟನ್ನು ತೊಗೊಳ್ಳಿ. ಅಂದರೆ ತೆಂಗಿನಕಾಯಿ, ಇಲ್ಲೇನು ಪಿಕ್ಚರಲ್ಲಿ ಕಾಣಿಸ್ತಾ ಇದೆಯಲ್ಲ, ಕಂಪ್ಲೀಟ್ ನಾರಿರುವಂತಹ ತೆಂಗಿನಕಾಯಿ ತೊಗೊಂಡು ನಿಮ್ಮ ತಲೆಯ ಸುತ್ತ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಉಲ್ಟಾ ತಿರುಗಿಸ್ಬೇಕು. ಉಲ್ಟಾ ನೀವು ಅದನ್ನು ದೃಷ್ಟಿ ತೆಗೆಯೋ ಥರ ನೀವು ಅದನ್ನು ತಿರುಗಿಸ್ಬಿಟ್ಟು ಅದನ್ನು ನೀವು ಈ ಒಂದು ಹೋಲಿ ದಹನ್ನಲ್ಲಿ ಹಾಕಬೇಕಾಗತ್ತೆ.
ಎಲ್ಲರಿಗೂ ಒಂದೇ ತೆಂಗಿನಕಾಯಿನ ನೀವು ಬಳಸ್ಬೋದು, ಅಥವಾ ಆ ಥರ ಯಾರೂ ನಿಮ್ಮ ಮನೇಲಿ ಇಷ್ಟಪಡಲ್ಲ ಅಂತ ಹೇಳಿದ್ರೆ ನೀವು ಒಬ್ಬರೇ ಅದನ್ನು ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಇದನ್ನು ಮಾಡೋದ್ರಿಂದ ನಿಮ್ದು ಹೆಲ್ತ್ ಇಶ್ಯೂಸ್, ಮನೇಲಿರೋರ ಹೆಲ್ತ್ ಇಶ್ಯೂಸ್, ಎಲ್ಲರದು ಹೆಲ್ತ್ ಇಶ್ಯೂಸ್ ಸಾಲ್ವ್ ಆಗುತ್ತೆ. ಹಾಗೆ ನಿಮ್ಮಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಅಥವಾ ನಿಮಗೇ ನೆಗೆಟಿವ್ ಥಾಟ್ಸ್ ತುಂಬ ಇದ್ರೂ ಕೂಡ 100% ಸಾಲ್ವ್ ಆಗಿ ನೀವು ಪಾಸಿಟಿವಿಟಿ ಕಡೆ ಬರ್ತೀರಾ. ಸೊ ಇದನ್ನು ಮಾಡೋಕ್ಕಾಗಲ್ಲ ರೆಮಿಡಿ, ಬೇರೆ ಏನಾದರೂ ಆಪ್ಷನ್ ಇದೆಯಾ ಅಂದರೆ ನೋ, ನೀವು ಜಸ್ಟ್ ಪೇಪರಲ್ಲಿ ಬರೆದು ಬರ್ನ್ ಮಾಡೋದೇ ಒಂದು ಆಪ್ಷನ್ ಅಷ್ಟೇ. ನಮ್ಮ 3ನೇ ರೆಮಿಡಿ ಬಂದುಬಿಟ್ಟು ವಿಳೆಯದೆಲೆ. 7 ವಿಳೆಯದೆಲೆನ ತೊಗೊಳ್ಳಿ. ಸೊ ಆ ವಿಳೆಯದೆಲೆಯಲ್ಲಿ ಯಾವುದೇ ರೀತಿಯಾದಂತಹ ತೂತಿರಬಾರ್ದು, ಕಂಪ್ಲೀಟಾಗಿ ತುಂಬ ಚೆನ್ನಾಗಿರುವಂತಹ ವಿಳೆಯದೆಲೆನ ನೀವು ತೊಗೋಬೇಕು. ಪ್ರತಿಯೊಂದು ಪ್ರದಕ್ಷಿಣೆನೂ ಹಾಕಬೇಕು. ಒಂದು ಪ್ರದಕ್ಷಿಣೆಯಲ್ಲೂ ಅಂದರೆ ಓಲಿ ದಹನಿ ಏನು ಹಾಕಿರ್ತಾರಲ್ವ, ಅದನ್ನು ಒಂದು ಪ್ರದಕ್ಷಿಣೆ ಹಾಕಿ, ಕಂಪ್ಲೀಟ್ ಒಂದು ಪ್ರದಕ್ಷಿಣೆ ಹಾಕಿದ್ಮೇಲೆ ಒಂದು ವಿಳೆಯದೆಲೆನ ನೀವು ಆ ಬೆಂಕಿಗೆ ಹಾಕ್ತೀರಾ, ಓಕೆನಾ. ಸೊ ಹಾಕೋಕ್ಕೂ ಮುಂಚೆ ನಿಮ್ದೇನು ಇಂಟೆನ್ಷನ್ ಇದೆ, ಅಥವಾ ಒಂದು ಪ್ರದಕ್ಷಿಣೆ ಏನು ಹಾಕ್ತಿರ್ತೀರಲ್ಲ ಆ ಟೈಮಲ್ಲಿ ನಿಮ್ದೇನು ಇಂಟೆನ್ಷನ್ ಇದೆ ಅಥವಾ ವಿಶ್ ಇದೆ ಅದನ್ನು ಹೇಳ್ಕೊಳ್ಳಿ. ನೆಕ್ಸ್ಟು ಆ ವಿಳೆದೆಲ್ಲ ಹಾಕಿ, ಓಕೆ. ಹೆಲ್ತ್, ರಿಲೇಷನ್ಶಿಪ್, ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಮನೆಯಲ್ಲೇ ಒಂದು 7 ವಿಷಯ ಏನಿದೆ ಅದನ್ನು ನೋಟ್ ಮಾಡ್ಕೊಂಡು ಹೋಗಿ ಹೇಳೋದು ಇನ್ನೂ ಒಳ್ಳೆಯದು. ಬಿಕಾಸ್ ಅಲ್ಲಿ ಹೋದ ತಕ್ಷಣ ನಮಗೆ ಸಮ್ಟೈಮ್ಸ್ ಗೊತ್ತಾಗಲ್ಲ ಏನು ಹೇಳಬೇಕು, ಏನು ಮಾಡಬೇಕಂತ ಕನ್ಫ್ಯೂಸ್ ಆಗಿಬಿಡ್ತೀವಿ. ಸೊ ಅದಕ್ಕೆ ಮನೇಲೇ ಒಂದು ಯೋಚನೆ ಮಾಡಿಕೊಂಡು ಆಮೇಲೆ ಅಲ್ಲಿ ಹೋಗಿ ಇದನ್ನು ಮಾಡಬಹುದು. ಸೊ ಅಗೇನ್ ಯಾರು ಇದನ್ನು ಮಾಡೋಕ್ಕಾಗಲ್ಲ, ನೀವು ನೆಗೆಟಿವಿಟಿನ ಬರ್ನ್ ಮಾಡಿಕೊಂಡು ಯು ಕ್ಯಾನ್ ಜಸ್ಟ್ ಎಂಜಾಯ್. ಪ್ರೀವಿಯಸ್ಸಲ್ಲಿ ನಾನು ವಿಶಸ್ನ ಬರೆದು ಕಲರ್ನ ಹಚ್ಚೋದನ್ನು ತೋರಿಸಿದ್ದೆ, ಆ ವಿಡಿಯೋನ ಫಾಲೋ ಮಾಡೋದಿದ್ದರೆ ದಯವಿಟ್ಟು ಫಾಲೋ ಮಾಡಿ. ಆ್ಯಂಡ್ ಎಲ್ಲರಿಗೂ ಮತ್ತೊಮ್ಮೆ ಹೋಳಿ ಹಬ್ಬದ ಶುಭಾಶಯಗಳು. ಹೀಗೆ ನನ್ನ ಜೊತೆ ಸಕ್ಸಸ್ ಸ್ಟೋರೀಸ್ಗಳನ್ನು ಶೇರ್ ಮಾಡ್ತಾಯಿರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮೆಲ್ಲರಿಗೂ ಈ ಹಬ್ಬ ಜಾಸ್ತಿ ಪಾಸಿಟಿವಿಟಿನ ತಂದುಕೊಡ್ಲಿ. ಥ್ಯಾಂಕ್ ಯು.